ಪ್ರಸನ್ನ ಅಂತ ಹೇಳಿದೆ. ಬಟ್ ಒಂದೇ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾಧ್ಯಮದ ಸ್ನೇಹಿತರ ಮುಖಾಂತರ. ಸುಮಾರು ಕಡೆ ನಾನು ಹೇಳಿದ್ದೀನಿ, ಇಲ್ಲೂ ಇದೇ ವೇದಿಕೆ ಮೇಲೆ ಹೇಳಿದ್ದೀನಿ ನಾನು. ಇವತ್ತೇನೋ 25 days ಅನ್ನ ಈ ಸೆಲೆಬ್ರೇಷನ್ ಮಾಡ್ತಾ ಇದೀವಿ, ಇದು ಬಹಳ ದೊಡ್ಡ ಅಚೀವ್ಮೆಂಟ್ ತರ ಕಾಣ್ತಾ ಇದೆ ಇವತ್ತಿನ ದಿವಸಗಳು ನಮಗೆ. ಇದೇ ಯಾವುದು ಈ ಪ್ರಸನ್ನ ಥಿಯೇಟರ್, ಪ್ರಮೋದ್ ಥಿಯೇಟರ್ಗಳಲ್ಲಿ ಸಿಂಗಲ್ ಸ್ಕ್ರೀನ್ ಇದ್ದಾಗ 25 weeks ಹೋಗಿದೆ ಸಿನಿಮಾಗಳು. ಇವತ್ತು ನಾವು ವಿ ಆರ್ ಸೀಯಿಂಗ್ 25 days ಸೆಲೆಬ್ರೇಷನ್ ನಾವು ಮಾಡ್ತಾ ಇದ್ದೀವಿ. ಬಟ್ ಬಿಡಿ, ಯಾಕಂದ್ರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಮತ್ತೆ ಇನ್ನೊಂದು ಇವತ್ತು ರೇಟ್ ಆಫ್ ಅಡ್ಮಿಷನ್ ಆಗಲಿ ಮತ್ತೊಂದಾಗ್ಲಿ ಎಲ್ಲ ಇದು ಅಡ್ವಾನ್ಸ್ ಆಗಿದೆ, ನಾವು ಏನು ಮಾಡೋಕ್ಕಾಗಲ್ಲ. ಬಟ್ ಇರೋದ್ರಲ್ಲಿ ನಾವು ಗೆಲ್ತೀವಲ್ಲ. ಈ ನಿರ್ಮಾಪಕರು ಹೇಳಿದ್ರು, ನಾನು ಹಾಕಿದ ದುಡ್ಡು, ನನ್ನ ಬಂಡವಾಳ ನಾನು ಹಾಕಿದಿನಲ್ಲ, ನಾನು ವಾಪಸ್ ಬಂದಿದೆಯಲ್ಲ, ಅದೇ ನಮ್ಗೆ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳಿದೆ. ಸೊ ವೆರಿ ಗ್ರೇಟ್ ಆಫ್ ದ ಪ್ರೊಡ್ಯೂಸರ್. ಯಾಕಂದ್ರೆ ಇವತ್ತು ಆ ರೇಂಜ್ ಇದೆ. ಯಾಕಂದ್ರೆ ಇದು ಅಷ್ಟೊಂದು ಬಂದಿದ್ದಕ್ಕೆ ಇನ್ನೊಂದಷ್ಟು ಹಲವಾರು ಚಿತ್ರಗಳನ್ನ ಮಾಡೋದಕ್ಕೆ ಅವರೊಂದು ಧೈರ್ಯ ಬರುತ್ತೆ. ಇನ್ನೊಂದು ಇವತ್ತು ಅದು ಎಷ್ಟು ಬಡ್ಜೆಟ್ ಆಗಿದೆ, ಒಂದು 2 ಕೋಟಿ ಆಗಿದೆ, 3 ಕೋಟಿ ಆಗಿದೆ, ವಾಟ್ ಎವರ್ ಇಟ್ ಮೈಟ್ ಬಿ, ಆಗ್ಲಿ ಇನ್ನೂ 1 ಕೋಟಿ ಜಾಸ್ತಿ ಆಗಲಿ, ಇನ್ನೂ ಒಳ್ಳೆ ಪಿಕ್ಚರ್ ಮಾಡೋಣ ಅಂತ ಆ ಒಂದು ಧೈರ್ಯ ಬರುತ್ತೆ ಅವರಿಗೆ. ಎಂಟೈರ್ ಟೀಮಿಗೆ ಬರುತ್ತೆ. ಆ ಡೈರೆಕ್ಷನ್ ಟೀಮ್ ಆಗಲಿ ಅಥವಾ ರೈಟರ್ ಅಂತ ಸಂತೂಗಾಗ್ಲಿ ಎಲ್ರಿಗೂ ಬರುತ್ತೆ. ಸೊ ಇಂಥ ಒಂದು ಬೆಳವಣಿಗೆ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ನಾವೇ ಇದ್ರಲ್ಲೇ ಮಾಡಿದೀವಿ, ಕೃಷ್ಣ ಪ್ರಣಯ ಸಖಿ ಬಂದು 25 days ಸೆಲೆಬ್ರೇಷನ್ ಮಾಡಿದ್ವಿ ನಾವು. ಮೇನ್ ಪ್ರಸನ್ನ ಥಿಯೇಟರ್ ಬಂದಿದ್ರು ಅನ್ಸುತ್ತೆ ಎಲ್ಲರೂ, ಕರೆಕ್ಟ್ ಅಲ್ಲ ಬಸವರೇ? ಸೊ ಇದೇ ಹೇಳ್ದೆ ನಾನು, ವಾಟ್ ಏನ್ 25 days ಎಲ್ಲಿದೆ, 25 weeks ಎಲ್ಲೋಯ್ತು. ಆಮೇಲೆ 50 days ಬಂದು ಮೈಸೂರು ಥಿಯೇಟರ್ ಅಲ್ಲಿ ಮಾಡಿದ್ವಿ. ಸೊ ಇಟ್ ಹ್ಯಾಸ್ ಹ್ಯಾಪನ್ಡ್. ಸೊ ನಂಬರ್ ಆಫ್ ಡೇಸ್ ವಿ ಆರ್ ಕೌಂಟಿಂಗ್. ಸೊ ದಿಸ್ ಇಟ್ ಸೆಲ್ಫ್ ಇಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ಆಗಿದೆ ಇವತ್ತು. ಬಿಕಾಸ್ ಇವತ್ತೆಲ್ಲ ಡಿಜಿಟಲೈಸ್ಡ್ ಆಗಿ ಇದ್ರಲ್ಲಿ ಆಗಿರೋದ್ರಿಂದ. ಅಂಡ್ ನಾನು ಹೇಳಿದೆ, ಅದು ಕೂಡ ಹೇಳಿದೆ, ನಾನು ಪ್ಯಾನ್ ಇಂಡಿಯಾ ಓಕೆ ಅವತ್ತು ಹೇಳಿದ್ದೀನಿ, ಇವತ್ತು ನಾನು ಹೇಳ್ತೇನೆ, ನನಗೆ ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ನನಗೆ ಯಾವುದೇ ಬೇಸರ ಆಗಲಿ ಯಾವುದೂ ಇಲ್ಲ. ನನಗೆ ಸಕ್ಸಸ್ ರೇಟ್ ಎಲ್ಲೋ 1-2 ನಾವು ನೋಡ್ತಾ ಇದೀವಿ ಅಷ್ಟೇ. ಬಟ್ ಫ್ಲಾಪ್ ಆಗಿರೋದು ಲೆಕ್ಕ ತಗೊಳ್ಳಿ. ನಾಟ್ ಓನ್ಲಿ ಇನ್ ಕನ್ನಡ, ತೆಲುಗುನಲ್ಲಿ ತಗೊಳ್ಳಿ, ತಮಿಳಲ್ಲಿ ತಗೊಳ್ಳಿ, ಹಿಂದಿನಲ್ಲಿ ತಗೊಳ್ಳಿ. ನೀವು ದೊಡ್ಡ ದೊಡ್ಡ ಸ್ಟಾರ್ ಇರೋಂಥ ಸಿನಿಮಾಗಳು ಇವತ್ತು ಹೋಗಿಲ್ಲ ಪ್ಯಾನ್ ಇಂಡಿಯಾ ಅಂತ ಹೇಳಿದೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಸರ್ ಅಂತಾನೆ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ. ಈಗ ಕಂಗ್ರಾಚುಲೇಷನ್ಸ್ ಬ್ರದರ್, ಇಸ್ ಅ ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಸೂ ಫ್ರಮ್ ಸೋ ಅಂತ ಇದೇ ವೇದಿಕೆ ಮೇಲೆ ಹೇಳಿದೆ ನಾನು. ದಟ್ಸ್ ಆಲ್ಸೋ ಇನ್ ಕಂಟೆಂಟ್ ಓರಿಯೆಂಟೆಡ್, ಒಂದು ಎಂಟರ್ಟೈನ್ಮೆಂಟ್, ಎಲ್ಲರೂ ನೋಡುವಂತ ಇದನ್ನ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನದಲ್ಲಿ ಬರ್ಬೇಕು. ಥಿಯೇಟರ್ಗಳಲ್ಲಿ ಅಥವಾ ಮತ್ತೊಂದಾಗ್ಲಿ ಎಲ್ಲ ಒಂದ್ ಕಡೆ ಬ್ಯಾಲೆನ್ಸ್ ಆಗುತ್ತೆ, OTT ನಲ್ಲಿ ಆಗುತ್ತೆ. ಸೊ ಜನಗಳಿಗೆ ಏನ್ ಬೇಕು ಇವತ್ತು, ದೇ ವಾಂಟ್ ಸಮ್ ಎಂಟರ್ಟೈನ್ಮೆಂಟ್, ದೇ ವಾಂಟ್ ಸಮ್ ಒಂದು ಮೆಸೇಜು ಏನೋ ಸಿಗ್ತಾ ಇದೆ ಅನ್ನೋದು ಬೇಕು. ಹಾಗಂತ ನಾನು ಪ್ಯಾನ್ ಇಂಡಿಯಾ ಮಾಡಬೇಡಿ ಅಂತ ಹೇಳಲ್ಲ, ಅವ್ರ ಇಷ್ಟ, ಅವ್ರು ಮಾಡ್ಲಿ, ಸಂತೋಷ, ಪ್ಯಾನ್ ಇಂಡಿಯಾನು ಮಾಡ್ಲಿ, ಅದು ಸಕ್ಸಸ್ ಆಗಲಿ. ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಎಲ್ಲ ಪಿಕ್ಚರ್ ಪ್ಯಾನ್ ಇಂಡಿಯಾ ಅಂತ ಹೇಳ ಆಗಲ್ಲ. ನೀರು ಕೇಳ್ತಿಲ್ಲ. ಇವತ್ತು ಕನ್ನಡ ಸಿನಿಮಾ ಇವತ್ತು ಆಲ್ಮೋಸ್ಟ್ ಇಷ್ಟು ವರ್ಷಗಳಲ್ಲಿ ಕೆಲವೇ ದಿನ ಅಷ್ಟೇ ವಿ ಆರ್ ಎಂಟಿಂಗ್ ಟು ದ ನ್ಯೂ ಇಯರ್ 2026. ಹೋಪ್ 25 ನಲ್ಲಿ ನಾವು ಕನ್ನಡ ಸಿನಿಮಾ ಸಕ್ಸಸ್ ನೋಡಿದೀವೋ, ಎಷ್ಟು ಆವರೇಜ್ ಹೋಗಿದೆಯೋ, ಎಷ್ಟು ಪಾಪ ಸಿನಿಮಾಗಳು ಒಂದು ನೆಲ ಕಚ್ಚಿದೆಯೋ. ಸೊ ಇದೆಲ್ಲ ನಾವು ಮನವರಿಕೆ ಮಾಡ್ಕೊಂಡು 2026 ಅಲ್ಲಾದ್ರು ದ ಎಂಟೈರ್ ಇಂಡಸ್ಟ್ರಿ ನಾವೆಲ್ಲ ಒಂದೊಂದು ತಿಳ್ಕೊಂಡು ಎಲ್ಲರೂ ಒಂದು ವಿ ಹ್ಯಾವ್ ಟು ಶೇರ್ ದ ಫೀಲಿಂಗ್ಸ್ ನ. ಒಂದು ಪಿಕ್ಚರ್ ಇನ್ನೊಂದು ಪಿಕ್ಚರ್ ಒಂದು ಕತೆ ಡಿಸ್ಕಷನ್ ಅಲ್ಲಾಗಲಿ, ಒಂದು ಇದಕ್ಕಾಗಲಿ, ಒಂದು ಒಪಿನಿಯನ್ ತಗೊಳ್ಳೋದಾಗ್ಲಿ, ಒಂದು ಡೆವಲಪ್ಮೆಂಟ್ ಆಫ್ ದಿ ಪ್ರಾಜೆಕ್ಟ್ಗೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಸಿ ಎ ಸಕ್ಸಸ್. ಒಂದು ಮನುಷ್ಯನಿಂದ, ಒಬ್ಬ ವ್ಯಕ್ತಿಯಿಂದ ಸಕ್ಸಸ್ ನೋಡಕ್ ಸಾಧ್ಯ ಇಲ್ಲ. ಇಟ್ಸ್ ಓನ್ಲಿ ಎ ಟೀಮ್ ವರ್ಕ್. ಅದೊಬ್ಬ ಸಣ್ಣ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ ಅವರು, ಎನಿಬಡಿ ಲೈಟ್ ಮ್ಯಾನ್ ಆಗಿರ್ಬೋದು, ಲೈಟಿಂಗ್ ಅದು ಕೂಡ ಒಂದು ಕಾರಣ ಆಗುತ್ತೆ. ನಾನು ಹೇಳ್ತೀನಿ, ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ಸ್ ಕೂಡ ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್ ಕೂಡ ದಟ್ ಇಟ್ ಸೆಲ್ಫ್ ಅದಕ್ಕೆ ಅದರದೇ ಆದ ಒಂದು ರೋಲ್ ಇರುತ್ತೆ ಆ ಕ್ಯಾರೆಕ್ಟರ್ಗೆ. ಸೊ ದಟ್ ಇಟ್ ಸೆಲ್ಫ್ ಅದಕ್ಕೆ ನಾವು ಕೊಡ್ಲೇಬೇಕು ಆ ಬೆಲೆನ ಕಾಸ್ಟ್ಯೂಮ್ಸ್ಗೂ. ಹೀಗಾಗಿ ನಾವು ಎಲ್ಲ ಒಗ್ಗಟ್ಟಾಗಿ ಇದು ಮಾಡಿದ್ರೆ ಮಾತ್ರ ಒಂದು ಸಕ್ಸಸ್ ನಾವು ನೋಡಕ್ ಸಾಧ್ಯ. ಅಂಡ್ ಎನಿವೇ ಒನ್ಸ್ ಅಗೇನ್ ಸಂತು, ಥ್ಯಾಂಕ್ ಯು. ಪ್ರಶಾಂತ್ ಅವರ ಪ್ರತಾಪ್, ಥ್ಯಾಂಕ್ ಯು. ನಿಮ್ಗೂ ಗುಡ್ ಲಕ್ ಅಪ್ಪ. ಓಕೆ, ಬುಕ್ಕಿಶ್ ಆಗಿರುತ್ತೆ. ನಾನು ಹೇಳಿದ್ರೆ ನಮ್ಮ ಆಡ್ ಭಾಷೆನಲ್ಲಿ ನಾವು ಏನ್ ಹೇಳ್ತೀವಿ, ನಿನಗೇನೋ ಸೀನ್ ಕನ್ವೆ ಆಗಬೇಕು. ಒಬ್ಬ ನನ್ನ ಸ್ನೇಹಿತ ಒಬ್ಬ ಇರ್ತಾನೆ, ಅಥವಾ ನನ್ನ ಮಗ ಇರ್ತಾನೆ, ಆ ಒಂದು ಮಗ ಅದು ಇರ್ಬೇಕಾದ್ರೆ ನಾವು ನಮ್ಮ ಆಡ್ ಭಾಷೆಯಲ್ಲಿ ನಾವು ಏನ್ ಹೇಳ್ತೀವಿ ಅದು ಕನ್ವೆ ಆದ್ರೆ ಸಾಕು. ಅದು ಕೆಲವು ವರ್ಡಿಂಗ್ಸ್ ಅವ್ರು ಬುಕ್ಕಿಶ್, ಇಲ್ಲ ಸರ್ ಅದು ಬೇಕು ಸರ್ ಬೇಕು, ಆಯ್ತಪ್ಪ ನಿನ್ಗೊಂದು ಕೆಲಸ ಮಾಡಿ. ಇನ್ನೂ ಇದು ನೆಗೆಟಿವ್ ಇಲ್ಲ, ಈಗ ಎಲ್ಲ ಡಿಜಿಟಲೈಸ್ ಕ್ಯಾಮ್ರಾಗಳಲ್ಲ. ನಾನು ನನ್ನ ಸ್ಟೈಲಲ್ಲಿ ನಾನು ಹೇಳ್ತೀನಿ, ಅದನ್ನು ಇಟ್ಕೊ ನೀನು. ನಿಂದು ಬುಕ್ಕಿಶ್ ಅದು ಡೈಲಾಗ್ ಹೇಳ್ತೀನಿ, ಅದನ್ನು ಇಟ್ಕೋ. ಎಡಿಟಿಂಗ್ ಅಲ್ಲಿ ನೀನು ನೋಡ್ಕೊ ನೀನು. ನಿನ್ಗೆ ಯಾವ್ದು ಬೆಟರ್ ಅನ್ಸೋ ಯು ಸಿಟ್ ವಿತ್ ಎಡಿಟರ್, ಯಾವ್ದು ಬೆಟರ್ ಅನ್ಸುತ್ತೆ ನೀನು ಹಾಕೋ ನೀನು ಅಂತ ಹೇಳಿದೆ ನಾನು ಅಷ್ಟೇ. ಯಾವ್ದೋ ಗೊತ್ತಿಲ್ಲ, ಅವನೇ ಹೇಳ್ಬೇಕು ಯಾವ್ದಪ್ಪ. ಅಲ್ಲಿ ಎರಡೇ ತೋರಿಸ್ತೇನೆ ನೀನು. ಸೊ ಈ ತರ ಆಗಿದೆ ಅಷ್ಟೇನೆ.
ಎನಿವೆ ಥ್ಯಾಂಕ್ ಯು ವೆರಿ ಮಚ್. ಇಟ್ಟೋಗಳ ನನ್ನ ಸ್ನೇಹಿತರಲ್ಲೂ ಇದೆ ಇದು, ಇಲ್ಲ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೂ ಇದೆ. ಜಸ್ಟ್ ಶೇರ್ ನನ್ನ ಫೀಲಿಂಗ್ಸ್ ಹೇಳ್ಕೊಂತಾರೆ. ಏನು ಸರ್ ಈ ಥರ ಆಗೋಯ್ತು, ಮಗ ಹಿಂಗೆ ಮಾಡ್ತಾವನೆ, ಅದು ಮಾಡ್ತಾವನೆ, ಇದರ ತುಂಬಾ ನಡೀತಾರಲ್ಲ. ಯಾಕಂದ್ರೆ ಅವೆಲ್ಲ ನಾವು ನೋಡಿದಾಗ ಒಬ್ರಿಗೊಬ್ಬರು ಸಮಾಧಾನ ಮಾಡ್ಕೊಂಡು ಒಬ್ರಿಗೆ ಮಾಡಿದ್ರೆ ಜೀವನ ಅಲ್ವಾ ಸರ್, ಅಷ್ಟೇ ತಾನೆ. ಇಟ್ಸ್ ಅ ಲೈಫ್, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಒಬ್ರಿಗೂ ಸಮಾಧಾನ ಮಾಡ್ಕೊಂಡು ಹೋಗ್ಬೇಕು. ಅವ್ರು ನನಗೇನೋ ಇದಾಗ ಅವರು ನನಗೆ ಸಮಾಧಾನ ಹೇಳ್ತಾರೆ. ಸೊ ಇದೆಲ್ಲ ಬಂದಾಗ ವಾಟ್ ವಿ ಆರ್ ಪ್ರೆಸೆಂಟಿಂಗ್ ಒಂದು ಸ್ಕ್ರೀನ್ ಇದೆಯಲ್ಲ, ದಟ್ ಎಮೋಷನ್ಸ್ ಆಟೋಮೆಟಿಕ್ಲಿ ಇಟ್ ವಿಲ್ ಕಮ್. ಥ್ಯಾಂಕ್ ಯು ಸರ್. ಸಿನಿಮಾ ಒಂದು ಆ ಸಿನಿಮಾದ ಒಂದು ತಾಯಿ ರೋಲ್ ಮಾಡ್ತಿದ್ವಿ ಅಂದ್ರೆ ನಿಜವಾಗ್ಲೂ ನಾನು ತುಂಬಾ ಖುಷಿಯಾಗಿ ಇದನ್ನ ಹೇಳ್ಕೊಳ್ಬಲ್ಲೆ. ಅಂದ್ರೆ ತುಂಬಾ ಪ್ರೌಡ್ ಫೀಲ್ ಅನ್ಸುತ್ತೆ ನನಗೆ. ಯಾಕಂದ್ರೆ ಪ್ರತಾಪ್ ಸರ್ನ ನಾನು ನೋಡಿದ್ದು ಬಹುಶಃ 2014-15 ನಲ್ಲಿ ಶ್ರೀರಸ್ತು ಶುಭಮಸ್ತು ಅನ್ನೋ ಒಂದು ಸೀರಿಯಲ್ ಮೂಲಕ ನನಗೆ ಪ್ರತಾಪ್ ಸರ್ ನಾ ಭೇಟಿಯಾಗಿದ್ದು. ನಾನು ಹಾರ್ಡ್ಲಿ 16-17 ಇಯರ್ಸ್ ಓಲ್ಡ್ ಅವಾಗ. ತುಂಬಾ ಆವಾಗ್ಲೇ ಆ ಒಂದು ತಾನು ಕಲಿಬೇಕು, ತಾನು ಮುಂದೆ ಬರಬೇಕು ಅನ್ನೋದು ಒಂದು ಛಲ ಇತ್ತು. ನೆಕ್ಸ್ಟ್ ನಾನು ನೋಡಿದ್ದು ಬ್ರಹ್ಮಗಂಟುಲಿ ಕಂಪ್ಲೀಟ್ ಸೀರಿಯಲ್ ನ ಡೈರೆಕ್ಟ್ ಮಾಡಿದವರು ಅವರು. ಬಹುಶಃ ಅವಾಗ ಒಂದು 22-23 ವರ್ಷ ಇರ್ಬೇಕು ಅವಾಗ. ಇವತ್ತು ಅವರ ಒಂದು ಗ್ರಾಫ್ ನೋಡಿದಾಗ ತುಂಬಾ ಹೆಮ್ಮೆ ಅನ್ಸುತ್ತೆ ನನಗೆ. ನಾನು ಯಾವಾಗ್ಲೂ ಹೇಳೋದು, ಪ್ರತಾಪ್ ಸರ್ ನೀವು ನನಗೆ ಡೈರೆಕ್ಟರ್ ಇರ್ಬೋದು ಆನ್ ಸೆಟ್, ಬಟ್ ನೀವು ನನ್ನ ಮಗ. ಸೊ ನನ್ನ ಮಗನೂ ಬಂದಿದ್ದಾನೆ. ಹೇಗೆ ನನ್ನ ಉದಿತ್ತಿದಾನೋ ಹಾಗೆ ನಂಗೆ ಪ್ರತಾಪ್ ಸರ್ ಕೂಡ. ನಾನು ಯಾಕೆ ಸರ್ ಅನ್ನೋದು ಅಂದ್ರೆ ನನಗೆ ಅಭಿಮಾನ, ಗೌರವ ಇದೆ ಅವ್ರ ಮೇಲೆ. ಇವತ್ತು ಅವರ ಮೊದಲನೇ ಸಿನಿಮಾಗೆ ನಾನು ಒಂದು ಪಾತ್ರ ವಹಿಸಿದ್ದೀನಿ ಅಂದ್ರೆ ನಿಜಕ್ಕೂ ತುಂಬಾ ಹೆಮ್ಮೆ ಅನ್ಸುತ್ತೆ. ಹಾಗೆ ಸಂತು ಸರ್ ಹೊಸಬ್ರನ್ನ ಈ ತರ ಒಂದು ಬೆಳವಣಿಗೆಗೆ ಒಂದು ದಾರಿ ಮಾಡಿಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಈ ತರ ಪ್ರೊಡ್ಯೂಸರ್ಸ್ ಮತ್ತೆ ಮತ್ತೆ ಬರಬೇಕು. ಯಾಕಂದ್ರೆ ಎಷ್ಟೋ ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ, ಅವ್ರಿಗೆ ಬೆಳೆಸಕ್ಕೆ ಇಂಥ ಪ್ರೊಡ್ಯೂಸರ್ಸ್ ನಿಜವಾಗ್ಲೂ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತೀನಿ. ಹಾಗೆ ನನ್ನ ಎಲ್ಲ ಕೋಸ್ಟಾರ್ಸ್ಗೂ, ರವಿ ಸರ್ ಆಗಿರ್ಬೋದು ಅಥವಾ ರಕ್ಷಿತ್, ಸಂಜನಾ, ಅನುಷಾ, ಎಲ್ರಿಗೂ ಎಲ್ಲರ ಜೊತೆ ಆಕ್ಟ್ ಮಾಡಿ ಕಲ್ತಿರೋದು ಬಹಳ ಇದೆ. ಹಾಗೆ ಶಶಿಕುಮಾರ್ ಸರ್ ದೊಡ್ಡ ಫ್ಯಾನ್ ನಾನು. ಇವತ್ತೇ ಇಷ್ಟು ವರ್ಷದಲ್ಲಿ ನಾನು ಮೊದಲನೇ ಸಲ ಶಶಿಕುಮಾರ್ ಸರ್ನ ನೋಡ್ತಾ ಇರೋದು. ಅವ್ರ ಜೊತೆ ಯಾವತ್ತೂ ತೆರೆನ ಹಂಚ್ಕೊಂಡಿಲ್ಲ ನಾನು ಸರ್. ಬಟ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಸರ್. ಯು ಆರ್ ಒನ್ ಆಫ್ ದ ಹ್ಯಾಂಡ್ಸಮ್ ಹೀರೋ ಆರ್ ಇಂಡಸ್ಟ್ರಿ ಹ್ಯಾಸ್ ಸೀನ್ ಅಂಡ್ ಇಟ್ಸ್ ಸೋ ನೈಸ್. ನಿಮ್ಮಿಂದ ನಾನು ಒಂದು ಗೌರವ ಒಂದು ಇದನ್ನ ತಗೊಂಡೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ನಮ್ಮ ಪ್ರತಾಪ್ ಸರ್ ಇನ್ನಷ್ಟು ಹೆಚ್ಚು 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 ಬೆಳೀತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ದೇವರು ಒಳ್ಳೇದು ಮಾಡಲಿ ಸರ್. ಹರೀಶ್ ಸರ್, ಪೊಲೀಸ್ ಸ್ಟೇಷನ್ ಹಾಕಿರ್ತಾರಲ್ಲ ಕಳ್ಳರಿದ್ದಾರೆ ಎಚ್ಚರಿಕೆ ಹಾಕಿರ್ತಾರಲ್ಲ, ಸ್ಲೇಟ್ ಕೊಟ್ಬಿಟ್ರೆ ಅಂದ್ರೆ ನಮ್ಮ ಸಿನಿಮಾದ ಉಸಿರು ಶಶಿಕುಮಾರ್ ಸರ್ ಎಮೋಷನ್ ಆದ್ರೆ ನಮ್ಮ ಸಿನಿಮಾದ ಸೋಲು ಇವರಿಬ್ಬರು. ಸೊ ನಮ್ಮ ಸಿನಿಮಾ ಎಮೋಷನಲಿ ಅಷ್ಟು ಕನೆಕ್ಟ್ ಆಗೋದಕ್ಕೆ ಇವರಿಬ್ಬರ ಪರ್ಫಾರ್ಮೆನ್ಸು. ಅಂದ್ರೆ ಇವರಿಬ್ಬರು ಯಾವುದೇ ಮೆಚ್ಯೂರ್ಡ್ ಆರ್ಟಿಸ್ಟ್ ಗಳಿಗೆ ಕಡಿಮೆ ಇಲ್ಲ. ಅಂದ್ರೆ ಪ್ರೊಫೆಷನಲ್, ಅಂದ್ರೆ ಇವರಿಬ್ಬರಲ್ಲೂ ಒಂದು ಪ್ರೊಫೆಷನಲಿಸಮ್ ಇದೆ. ಜೊತೆಗೆ ಆಕ್ಟಿಂಗ್ ಅಂದ್ರೆ ಪರ್ಫಾರ್ಮೆನ್ಸ್ ಹೇಗ್ ಮಾಡ್ಬೇಕು ಅಂತ ಗೊತ್ತಿದೆ. ಎಲ್ಲೂ ಆಕ್ಟ್ ಮಾಡಿಲ್ಲ, ಏನ್ ಕ್ಯಾರೆಕ್ಟರ್ ಇದ್ರು ಅದ್ರಲ್ಲಿ ಜೀವಿಸ್ಬಿಟ್ಟಿದ್ದಾರೆ ಇವರಿಬ್ರು. ತಾಳ್ಮೆಗೆ ಧನ್ಯವಾದಗಳು. ಸಾರಿ ಸ್ವಲ್ಪ ಲೇಟ್ ಆಯ್ತು ಅನ್ಸತ್ತೆ, ಬಟ್ ಆಕ್ಚುಲಿ ಇವತ್ತು ನಾನು ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ಅಂಡ್ ಈಗ ಗೊತ್ತಾಗ್ತಾ ಇದೆ ಡೈರೆಕ್ಟ್ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಪ್ರತಾಪ್ ಸರ್ ಮತ್ತೆ ಸಂತು ಸರ್, ಸಾರಿ. ವಿಷಯಕ್ಕೆ ಬರ್ಬೇಕಾದ್ರೆ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, 25 days ರೀಚ್ ಆಗಿದೆ. ಸೊ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಇದು ನನ್ನ 3ನೇ ಫಿಲ್ಮ್ 25 days ರೀಚ್ ಆಗಿದ್ದು. ಇದಕ್ಕೆ ಮುಂಚೆ KTM ಮತ್ತೆ ಎಲ್ಲೋ ಜೋಗಪ್ಪನ ಅರಮನೆ ಕೂಡ 25 days ರೀಚ್ ಆಗಿದೆ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ತುಂಬಾ ಬ್ರೀಫ್ ಆಗಿ ಹೇಳ್ತೀನಿ, ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಇಡೀ ಕಾಸ್ಟ್ ಅಂಡ್ ಕ್ರೂಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ಪ್ರತಾಪ್ ಸರ್, ಸಂತು ಸರ್, ಪ್ರಶಾಂತ್ ಸರ್, ಹರೀಶ್ ಸರ್, ನ್ಯೂಸ್ ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್. ಒಂದು ತಂಡ ಪ್ರೀ ಪ್ರೊಡಕ್ಷನ್ಗೆ ಹೆಚ್ಚು ಒತ್ತು ಕೊಡುತ್ತೆ ಅಥವಾ ಕತೆಗೆ ಒತ್ತು ಕೊಟ್ಟು ಅಥವಾ ಕತೆಗಾರರಿಗೆ, ರೈಟರಿಗೆ ಆ ಸ್ಪೇಸ್ ಕೊಡುತ್ತೆ ಅಂದ್ರೆ ಆಗ ಸಿನಿಮಾ ಗೆಲ್ಲತ್ತೆ ಅನ್ನೋದಕ್ಕೆ ಕಂಗ್ರಾಚುಲೇಷನ್ ಬ್ರದರ್ ಸಾಕ್ಷಿ. ಇವತ್ತಿನ ಅವ್ರು ಹೇಳಿದಾಗೆ ಬರಗಾಲದಲ್ಲಿ ಒಂದು ಸಿನಿಮಾ ಗೆಲ್ಲತ್ತೆ ಅಂದ್ರೆ ಅದ್ರ ಹಿಂದೆ ಶ್ರಮ ಎಷ್ಟಿದೆ ಅಂತ. ಆ ನಿಟ್ಟಿನಲ್ಲಿ ತಂಡದ ಪ್ರಯತ್ನ ನಮ್ಮನ್ನೆಲ್ಲ ಸೇರಿಸಿಕೊಂಡು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ನನ್ನ ಪರವಾಗಿ
ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಹಾಗೆ ಮುಖ್ಯವಾಗಿ ನಾನು 3 ಜನ ಮೆನ್ಷನ್ ಮಾಡ್ತೀನಿ. ಎಲ್ರಿಗೂ ಕಾಂಟ್ರಿಬ್ಯೂಷನ್ ಇದೆ. ಅದರಲ್ಲೂ ಮುಖ್ಯವಾಗಿ ಹೀರೋ ಆಗಿ ನಾಯಕನಾಗಿ ರಕ್ಷಿತ್ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಕೊಡುಗೆ ಅನ್ಕೋತೀನಿ ಈ ಸಂದರ್ಭದಲ್ಲಿ. ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮರ್ ಈ ಸಿನಿಮಾದಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರ ಪರ್ಫಾರ್ಮೆನ್ಸ್. ಅಷ್ಟೇ ಜೋವಿಯಲ್ಲೋ ಆಫ್ ದಿ ಸೆಟ್ ಕೂಡ ಅಷ್ಟೇ, ಎಲ್ಲರ ಜೊತೆಗೆ ಅವ್ರು ಇರುವಂಥದ್ದು ಇರ್ಬೋದು, ಆ ಪರ್ಸನಾಲಿಟಿ ಇರ್ಬೋದು, ಮಾತಿರ್ಬೋದು, ಅಷ್ಟು ಡೌನ್ ಟು ಅರ್ತ್ ಪರ್ಸನ್. ಅಂದ್ರೆ ಇನ್ನು 1ನೇ ಸಿನಿಮಾಕ್ಕೆ ಡೌನ್ ಟು ಅರ್ತ್ ಇರ್ತಾರೆ, ಮುಂದೆ ಕೂಡ ಹಾಗೆ ಇರ್ತಾರೆ ಅನ್ನುವ ಭರವಸೆ ಇದೆ ಎಲ್ಲರಿಗೂ. ಅವರು ಅದನ್ನ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಪ್ರತಾಪ್ ಸರ್ ಅವರಿದ್ರೆ ಹಾಸ್ಯ, ಅದು ಮುಖ್ಯವಾಗಿ ನಮ್ಮಂತ ಹಾಸ್ಯ ಕಲಾವಿದರು ಅನ್ಕೊಂಡ್ರೆ ಆ ಪಂಚ್ಗಳನ್ನ ಎಲ್ಲೆಲ್ಲಿ ಇಡಬೇಕು, ಹೇಗ್ ಜನಕ್ಕೆ ರೀಚ್ ಆಗತ್ತೆ, ಜನರ ಪಲ್ಸ್ ಏನು, ಅವ್ರು ಯಾವ ರೀತಿ ಅದನ್ನ ರಿಸೀವ್ ಮಾಡ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಹಾಗಾಗಿ ನಮಗೆ ಈಸಿ ಆಗತ್ತೆ, ನಮಗೆ ಖುಷಿ ಕೊಡತ್ತೆ ಆ ಸೆಟ್ ಅಲ್ಲಿ ಅದನ್ನ ಅನುಭವಿಸೋದಕ್ಕೆ ಅಥವಾ ಪಾತ್ರ ಮಾಡೋದಕ್ಕೆ. ಸರ್ ತುಂಬಾ ಖುಷಿ ಆಗ್ತಿತ್ತು ನಿಮ್ ಜೊತೆ, ಇನ್ನಷ್ಟು ನಿಮ್ ಜೊತೆ ನಟಿಸುವಂತ ಅವಕಾಶಗಳು ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಕೊನೆಯದಾಗಿ ಹರಿಸಂತು ಅವರು ಗೊತ್ತಿದೆ, ಒಂದು ಸಕ್ಸಸ್ ಫಾರ್ಮುಲಾ ಗೊತ್ತಿದೆಯಾ ಅಂತ. ಎಲ್ಲೂ ಫೇಲ್ಯೂರ್ ಇಲ್ಲ ಅವ್ರ ಲೈಫಲ್ಲಿ. ಇದು ಕೂಡ ಅಷ್ಟೇ, ಅವರಿದ್ದಲ್ಲಿ ಸಿನಿಮಾ ಸಕ್ಸಸ್ ಅನ್ನೋದಕ್ಕೆ ಹರಿಸಂತು ಸಾಕ್ಷಿ. ಆ ನಿಟ್ಟಿನಲ್ಲಿ ಸರ್ ನಿಮ್ಮ ಪ್ರೇರಣೆಯಿಂದ ಎಲ್ಲರಿಗೂ ಆ ಫಾರ್ಮುಲಾ ಕೊಡಿ, ಇಡೀ ಚಿತ್ರರಂಗ ಗೆಲ್ಲಿ. ಹಾಗೆ ಶಶಿಕುಮಾರ್ ಸರ್ಗೆ ನಿಮ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿಲ್ಲ, ಆದ್ರೂ ಕೂಡ ನಿಮ್ ಜೊತೆ ಇರೋದೇ ಒಂದು ಸಂತೋಷ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮಾಧ್ಯಮದವರಿಗೆ ಥ್ಯಾಂಕ್ ಯು ಸೋ ಮಚ್. ಮೊದಲು ಮಾತು ಹೇಳಿದ್ದದೆ, ಹೀರೋ ಮತ್ತೆ ಇಬ್ರು ಹೀರೋಯಿನ್ಸ್, ಇವರು ನಟರು ಮತ್ತು ನಟಿಯರಾಗಿ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ. ಇದನ್ನ ಇವರನ್ನ ಬೆಳೆಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಕನ್ನಡ ಚಿತ್ರರಂಗದ ಮೇಲಿದೆ ಅಂತ. ಯಾಕಂದ್ರೆ 3 ಜನ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಆಗೋದು ಒಂದು ರೈಟಿಂಗ್, ಇನ್ನೊಂದು ಎಕ್ಸಿಕ್ಯೂಷನ್. ಅದು ಎಲ್ಲವನ್ನು ತುಂಬಾ ಚೊಕ್ಕಟವಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಪ್ರತಾಪ್ ಅವರು. ಬರೀ ರೈಟಿಂಗ್ ಮಾತ್ರದಲ್ಲಿ ಸಿನಿಮಾ ಗೆಲ್ಲೋದಿಲ್ಲ, ಅದನ್ನ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ತಾಕತ್ ಬೇಕು. ಪ್ರತಾಪ್ ಅವರು ನಿಜವಾಗ್ಲೂ ಅದನ್ನ ಪುಲ್ಡ್ ಇಟ್ ಆಫ್ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ತುಂಬಾ ಖುಷಿ ಕೊಟ್ಟಂತಹ ಸಿನಿಮಾ. ಎಲ್ರಿಗೂ ಈ ಚಿತ್ರದಲ್ಲಿ ಕೆಲಸ ಮಾಡಿದಂತಹ ಎಲ್ರಿಗೂ ಒಳ್ಳೇದಾಗಲಿ. ಆದ್ಮೇಲೆ ನನಗೆ ದೊಡ್ಡ ಮಟ್ಟದ ಯಶಸ್ಸು ತಂದುಕೊಟ್ಟ ಸಿನಿಮಾ. 25 ದಿನಗಳ 2 ಸಿನಿಮಾನು ಪೂರೈಸಿತು. ಮತ್ತೆ ಒಂದು ಸಿನಿಮಾ ಮಾಡಿದಾಗ ಖುಷಿ ಆಗೋದು ಯಾವಾಗಂದ್ರೆ, ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ಇಲ್ಲಾಂದ್ರೆ ಒಂದಷ್ಟು ಜನ ಕರೆ ಮಾಡಿ ಈ ಸಿನಿಮಾ ನೋಡಿದೆ, ನಿನ್ನ ಅಭಿನಯ ಚೆನ್ನಾಗಿತ್ತು, ಸಿನಿಮಾ ತುಂಬಾ ಚೆನ್ನಾಗಿತ್ತು ಅಂತ ಅಂದಾಗ, ಅದು ಈ ಸಿನಿಮಾದಲ್ಲಾಯ್ತು. ಒಂದಷ್ಟು ಜನ ಸಿನಿಮಾ ಮಿತ್ರರು ತಾವಾಗೆ ಹೋಗಿ ರಿವ್ಯೂಸ್ ನೋಡಿ, ತಾವಾಗೆ ಹೋಗಿ ಸಿನಿಮಾ ನೋಡಿ ಫೋನ್ ಮಾಡಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಜನ ಇದ್ರು ಥಿಯೇಟರ್ ಅಲ್ಲಿ, ಮತ್ತೆ ನಿನ್ ಪಾತ್ರನೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ಮತ್ತೆ ಒಂದಷ್ಟು ಜನ ಬೇರೆ ಹೊರಗಿನ ಸ್ನೇಹಿತರು ಸಹ, ನನ್ನ ಬಾಲ್ಯದ ಸ್ನೇಹಿತರು, ಕಾಲೇಜ್ ಸ್ನೇಹಿತರು ಸಹ ಒಂದಷ್ಟು ಜನ ನೋಡಿ ಫೋನ್ ಮಾಡಿದಾಗ ನನಗೆ ತುಂಬಾ ಖುಷಿ ಆಯ್ತು. ಮಾಡ್ತೀವಿ. ಬಟ್ ಫಸ್ಟ್ ಬಂದಿದ್ದು ನೀವು ಸೀರಿಯಲ್, ಇವ್ರು ಇನ್ಸ್ಟಾಗ್ರಾಮ್ ಇಂದ ಇಬ್ರು ಸೀರಿಯಲ್ಲೇ ಅಂತ ಇಬ್ರು ಸಖತ್ ಆಕ್ಟ್ ಮಾಡಿ ಅದನ್ನ ತಗ್ಸ್ಕೊಂಡಿರೋದು ಪ್ರತಾಪ್ ಸರ್. ಯಾಕಂದ್ರೆ ಮಕ್ಕಳು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಮಾಡ್ತಿರ್ತಾರೆ. ಬಟ್ ಈ ತರದ್ ಬೇಕು ಅಂತ ಅದನ್ನ ಹೇಳ್ಕೊಟ್ಟು ನೀಟಾಗಿ ಮಕ್ಕಳಿಗೆ ಮುದ್ದಾಗಿ ಅದನ್ನ ತಿದ್ದಿ ತೀಡಿ ಅವರಿಂದ ಕೆಲಸ ತಗ್ಸ್ಕೊಂಡಿದ್ದಾರೆ ಸರ್. ತುಂಬಾ ಖುಷಿ ಆಯ್ತು. ಮತ್ತೆ ಒಬ್ಬ ಲೀಡರ್ ಇರ್ಬೇಕಾದಂತ ಕ್ವಾಲಿಟೀಸ್ ನಮ್ಮ ಸಂತು ಸರ್ ಇದೆ. ಯಾಕಂದ್ರೆ ಏನೋ ಒಂದು ಗಾಡಿ ಏನೋ ಕೆಟ್ಟ ನಿಂತಾಗ ಮತ್ತೆ ತಳ್ಳಬೇಕು ಅಂದಾಗ ಎಲ್ಲರೂ ಕೈಯಾಗಿ ತಳ್ಳಿದ್ರೆ ಮತ್ತೆ ಅದು ಸ್ಟಾರ್ಟ್ ಆಗಿ ಮತ್ತೆ ನುಗ್ಗುತ್ತೆ. ಆತರ ಪ್ರತಿಯೊಂದು ಹಂತದಲ್ಲೂ ಸಹ ಎಲ್ಲೂ ಸಹ ಸಿನಿಮಾ ಇದೆ, ಇನ್ನೂ ತಗೊಂಡು ಹೋಗ್ತಾನೆ ಇದಾರೆ. ಅದು ಎಲ್ಲರೂ ತಳ್ತಾ ಇದೀವಿ, ಹೋಗ್ತಾ ಇದೆ. ಇನ್ನು ಸಖತ್ ದೊಡ್ಡ ಮಟ್ಟಕ್ಕೆ ಅದು ಮುಟ್ಟುತ್ತೆ ಬಂದಿರೋದಕ್ಕೆ. ಸರ್, ನನ್ನ 4ನೇ ಸಿನಿಮಾದಲ್ಲಿ ನಾನು ನಿಮ್ ಜೊತೆ ಒಂದು ಲೆಜೆಂಡ್ ಆಕ್ಟರ್ ಜೊತೆ ಆಕ್ಟ್ ಮಾಡೋದಕ್ಕೆ ನಮ್ಮ ಟೀಮ್ ಫುಲ್ ತುಂಬಾ ಪ್ರೌಡ್ ಆಗಿದೆ. ಸಂತು ಸರ್, ಥ್ಯಾಂಕ್ ಯು ಫಾರ್ ಸಂತು ಸರ್ ಮತ್ತೆ ಪ್ರತಾಪ್ ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನನ್ನ ಈಗೊಂದು 5 ವರ್ಷ ಆಯ್ತು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಕ್ ಶುರು ಮಾಡ್ತಾ. 5 ವರ್ಷದಲ್ಲಿ ನನ್ನೊಂದು ಕ್ಯಾರೆಕ್ಟರ್ ಹಿಟ್ ಆಯ್ತು ಅಂದ್ರೆ ಅದು ಕಂಗ್ರಾಚುಲೇಷನ್ಸ್ ಬ್ರದರ್ ಸಿನಿಮಾದ ಶೂಟ್ ಕ್ಯಾರೆಕ್ಟರ್. ಥ್ಯಾಂಕ್ ಯು ಆ ಪಾತ್ರ ಕೊಟ್ಟಿದ್ದಕ್ಕೆ. ಅಂಡ್ ರವಿ ಭಟ್ ಸರ್ ಮತ್ತೆ ಸ್ವಾತಿ ಮ್ಯಾಮ್, ನೀವಿಬ್ರು ಕಾಂಬಿನೇಷನ್ ಸುಮಾರು ಸಿನಿಮಾನಲ್ಲಿ ನೋಡಿದೀವಿ, ಬಟ್ ಈ ಸಿನಿಮಾನಲ್ಲಿ ಇನ್ನೂ ಹೈಲೈಟ್ ಆಗಿ ತೋರಿಸಿರುವಂತವ್ರು ಪ್ರತಾಪ್ ಸರ್. ರಘು ಸರ್, ಥ್ಯಾಂಕ್ ಯು. ನಿಮ್ಮ ಕಾಮಿಡಿ ಟೈಮಿಂಗು ಎಲ್ಲ ಸೂಪರು. ತುಂಬಾ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸ್ವಾತಿ ಸರ್ ಮತ್ತೆ ಎಲ್ಲರೂ ಕಾಮಿಡಿಯಾಗಿ ಮಾಡಿದ್ದಾರೆ. ಒಂದ್ಸತಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಪಕ್ಕ ನೋಡ್ತೀನಿ. ಅಲ್ಲ, ಸ್ವಲ್ಪ ಟೈಮ್ ಸಿಕ್ಕದ್ಮೇಲೆ ಪಕ್ಕ ನೋಡ್ತೀನಿ. ಬೇಕಾದ್ರೆ ನಂದೇ ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಹಾಕ್ತೀನಿ.